ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕಾ ಕಾಲದ 6ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ಇಂದಿನ 3 ವಾಚನಗಳು ಪ್ರೀತಿಯ ಬಗ್ಗೆ ನಮಗೆ ಹೇಳುತ್ತವೆ. ಮೊದಲನೆಯ ವಾಚನದಲ್ಲಿ ಈ ದೈವ ಪ್ರೀತಿ ಹೇಗೆ ಅನ್ಯ ಜನರ ಕಡೆಗೆ ಹರಿಯುತ್ತದೆ ಎಂದು ಹೇಳಿದರೆ, ಎರಡನೆಯ ವಾಚನ ದೇವರ ಪ್ರೀತಿಯನ್ನು ಬಣ್ಣಿಸುತ್ತದೆ. ಶುಭ ಸಂದೇಶದಲ್ಲೂ ಯೇಸುಸ್ವಾಮಿ ಈ ಪ್ರೀತಿಯ ಹರಿವಿನ ಸೂಕ್ಷ್ಮತೆಗಳನ್ನು ಬಣ್ಣಿಸುತ್ತಾರೆ. ಪ್ರಿಯರೇ, ಪ್ರೀತಿ ಎಂಬ 2 ಅಕ್ಷರವನ್ನು ನಿರೂಪಿಸುವುದು ಬಹಳ ಕಷ್ಟ. ಯಾಕೆಂದರೆ ಅದನ್ನು ಪದಗಳಲ್ಲಿ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ. ಅದೇನೇ ಇದ್ದರೂ ಅದನ್ನು ಅನುಭವಿಸಿಯೇ ತೀರಬೇಕು. ಅದರಲ್ಲೂ ನಿಜವಾದ ಪ್ರೀತಿ ಎಂದರೆ ಯಾವುದು? ನಿಜವಾದ ಪ್ರೀತಿ ಅಂದರೇನು? ನಿಜವಾದ ಪ್ರೀತಿಯನ್ನು ಗುರುತಿಸುವುದು ಹೇಗೆ ಎಂಬೆಲ್ಲ ಪ್ರಶ್ನೆಗಳು ನಮ್ಮ ಮನದಲ್ಲಿ ಮೂಡಬಹುದು. ಆದರೆ ಕ್ರೈಸ್ತರಾದ ನಮಗೆ ನಿಜವಾದ ಪ್ರೀತಿ ಏನೆಂಬುದನ್ನು ಪ್ರಭು ಕ್ರಿಸ್ತ ತೋರ್ಪಡಿಸಿದ್ದಾರೆ. ಪ್ರೀತಿಯ ಮೂಲವಾಗಿರುವ ಕ್ರಿಸ್ತ ನಮ್ಮಿಂದ ಬಯಸುವುದು ಕೇವಲ ಬಾಯಿ ಮಾತಿನ ಪ್ರೀತಿಯಲ್ಲ, ಕಾರ್ಯರೂಪದ ಪ್ರೀತಿಯನ್ನ. ನಾವು ದೇವರ ಪ್ರೀತಿಯನ್ನ ಅನುಭವಿಸಿದ್ದೇವೆ. ಹಾಗಾಗಿ ಕ್ರಿಸ್ತ ಇಂದು ನಮಗೆ ಹೇಳುವುದು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದು. ಪ್ರಿಯರೇ, ಪ್ರಭು ಕ್ರಿಸ್ತ ನಮ್ಮನ್ನ ಪ್ರೀತಿಸಿದಂತೆ ನಾವು ಕೂಡ ಪರರನ್ನ ಪ್ರೀತಿಸಲು ಬೇಕಾದ ಅನುಗ್ರಹಕ್ಕಾಗಿ, ವರಗಳಿಗಾಗಿ ಇಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 10 ಆರಿಸಲಾಗಿದೆ. ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ ಹೇಗೆ ಪೇತ್ರನು ಕೊರ್ನೇಲಿಯನ ಮನೆಯನ್ನು ಪ್ರವೇಶಿಸುತ್ತಾನೆ. ಪ್ರಿಯರೇ, ಕೊರ್ನೇಲಿಯ ಯಹೂದ್ಯನಲ್ಲ, ಆತ ರೋಮಿನ ಸದಸ್ಯನಾಗಿದ್ದ. ಇಸ್ರಾಯೇಲಲ್ಲಿ ಇದ್ದ ಒಂದು ನಂಬಿಕೆ ಏನೆಂದರೆ, ಅವರು ದೇವರ ಜನಾಂಗ, ಇಸ್ರಾಯೇಲರು ದೇವರಿಂದ ಆಯ್ಕೆಯಾದವರು, ಉಳಿದ ಎಲ್ಲರೂ ಅನ್ಯ ಜನರು ಎಂಬ ಕಲ್ಪನೆ, ನಂಬಿಕೆ ಅವರಲ್ಲಿ ಇತ್ತು. ಆದರೆ ಪ್ರಭು ಯೇಸುವಿನೊಂದಿಗೆ ಅದು ಬದಲಾಗುತ್ತೆ. ದೇವರು ಅನ್ಯ ಜನರನ್ನು ಕೂಡ ಪ್ರೀತಿಸುತ್ತಾರೆ. ಅನ್ಯ ಜನರು ಕೂಡ ದೇವರ ಮಕ್ಕಳು ಎಂದು ಪ್ರಭು ಕ್ರಿಸ್ತ ಶುಭ ಸಂದೇಶದಲ್ಲಿ ನಮಗೆ ಸಾರಿ ಸಾರಿ ತಿಳಿಸ್ತಾರೆ. ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ದೇವರು ಎಲ್ಲರನ್ನ ಪ್ರೀತಿಸುತ್ತಾರೆ. ಎಲ್ಲರ ರಕ್ಷಣೆಗಾಗಿ ಪ್ರಭು ಕ್ರಿಸ್ತ ಈ ಜಗತ್ತಿಗೆ ಬಂದದ್ದು ಮತ್ತು ಎಲ್ಲರ ರಕ್ಷಣೆಗಾಗಿ ಕ್ರಿಸ್ತ ತಮ್ಮ ಪ್ರಾಣವನ್ನ ದಾರಿ ಎರೆದದ್ದು. ಪ್ರಭು ಕ್ರಿಸ್ತ ದೇವರನ್ನ ಅಪ್ಪ, ತಂದೆಯೇ ಎಂದು ಕರೆಯುತ್ತಾರೆ. ಅಪ್ಪ, ತಂದೆ ಎಂದು ಕರೆದ ಮೇಲೆ ಮೂಲ ಒಂದೇ, ಸೃಷ್ಟಿಕರ್ತ ಒಬ್ಬರೇ. ಒಬ್ಬ ಸೃಷ್ಟಿಕರ್ತ ಎಂದ ಮೇಲೆ ಎಲ್ಲರೂ ಆತನ ಮಕ್ಕಳು. ಎಲ್ಲರೂ ಸಹೋದರ ಸಹೋದರಿಯರಂತೆ ಬಾಳಲು ಕರೆಯಲ್ಪಟ್ಟಿದ್ದಾರೆ. ದೇವರು ನಮ್ಮನ್ನ ಮಾತ್ರ, ಕ್ರೈಸ್ತರನ್ನ ಮಾತ್ರ ಸೃಷ್ಟಿಸಿದ್ದಾರೆ, ಕ್ರೈಸ್ತರನ್ನ ಮಾತ್ರ ರಕ್ಷಿಸುತ್ತಾರೆ, ಕ್ರೈಸ್ತರಿಗೆ ಮಾತ್ರ ಸ್ವರ್ಗ ಸಾಮ್ರಾಜ್ಯ ಇದೆ ಎಂದರೆ ಅದು ನಮ್ಮ ತಪ್ಪು ಕಲ್ಪನೆ. ದೇವರು ಎಲ್ಲರನ್ನ ಪ್ರೀತಿಸುತ್ತಾರೆ, ಎಲ್ಲರೂ ದೇವರ ಮಕ್ಕಳು, ಸ್ವರ್ಗ ಸಾಮ್ರಾಜ್ಯ ಎಲ್ಲರ ಆಸ್ತಿ ಎಂದು ಇಂದಿನ ಮೊದಲನೇ ವಾಚನ ನಮಗೆ ತಿಳಿಸುತ್ತೆ. ಮತ್ತು ಪೇತ್ರ ಎಂದು ತಿಳಿಸುವುದು, ದೇವರು ಪಕ್ಷಪಾತಿಯಲ್ಲ ಮತ್ತು ಪವಿತ್ರಾತ್ಮ ಎಲ್ಲ ಕಡೆ ಇದ್ದಾರೆ. ಹೇಗೆ ಗಾಳಿ ಮತ್ತು ನೀರು ಎಲ್ಲ ಕಡೆ ಹರಿಯುತ್ತೋ ಅದೇ ರೀತಿ ಪವಿತ್ರಾತ್ಮರು ಎಲ್ಲ ಕಡೆ ಇದ್ದಾರೆ ಎಂದು ಇಂದಿನ ಮೊದಲನೇ ವಾಚನ ನಮಗೆ ತಿಳಿಸುತ್ತೆ. ಪ್ರಿಯರೇ, ಇಂದಿನ 2ನೇ ವಾಚನವನ್ನು ಸಂತ ಯೋವಾನರು ಬರೆದ ಮೊದಲ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 4 ಪ್ರೀತಿಯ ಮಹತ್ವವನ್ನು ನಮಗೆ ತಿಳಿಸುತ್ತೆ. ಪ್ರಿಯರೇ, ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಸಂತ ಯೋವಾನರು ಯೇಸುವಿನ ಆಪ್ತ ಪ್ರೇಷಿತ. ಸಂತ ಯೋವಾನರು ಸುಮಾರು 94 ವರ್ಷ ಬದುಕಿದರು ಎಂದು ಸಂತ ಜೆರೋಮರು ತಿಳಿಸ್ತಾರೆ.
ಸಂತ ಜೊರೋಮರ ಪ್ರಕಾರ ಸಂತ ಯೌವಾನರು ತಮ್ಮ ಕಡೆಯ ದಿನಗಳನ್ನು ಎಫೆಸಸ್ ನಗರದಲ್ಲಿ ಕಳೆಯುತ್ತಾರೆ. ವಯಸ್ಸಾದ ಕಾರಣ ಅವರು ದೈಹಿಕವಾಗಿ ಬಲಹೀನರಾಗಿದ್ದರು. ಹಾಗಾಗಿ ಪ್ರತಿದಿನ ದೇವಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಅವರು ತಮ್ಮ ಇಬ್ಬರು ಶಿಷ್ಯರ ಸಹಾಯವನ್ನು ಪಡೆದುಕೊಳ್ತಾ ಇದ್ದರು. ಬಹಳ ದೂರ ಅವರಿಗೆ ಪ್ರಯಾಣ ಮಾಡಲು ಆಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಲ್ಲಿ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದರು. ಪ್ರತಿ ಬಾರಿ ವಿಶ್ರಾಂತಿ ಪಡೆಯಲು ಅವರು ನಿಂತುಕೊಂಡಾಗ ಅವರು ಹೇಳುತ್ತಿದ್ದ ಮಾತುಗಳು ಇವು: ಪ್ರಿಯ ಮಕ್ಕಳೇ, ಪರರನ್ನು ಪ್ರೀತಿಸಿರಿ ಎಂದು. ಮೈ ಸನ್ಸ್ ಲವ್ ಒನ್ ಅನದರ್. ಇವು ಯೇಸುವಿನ ಆಪ್ತ ಪ್ರೇಷಿತ ಯೌವಾನನಿಂದ ಬಂದ ಮಾತುಗಳು. ಒಂದು ದಿನ ಈ ಶಿಷ್ಯರು ಕೇಳ್ತಾರಂತೆ, ಗುರುಗಳೇ, ಏತಕ್ಕೆ ನೀವು ಪದೇ ಪದೇ ಇದೇ ಮಾತುಗಳನ್ನು ಹೇಳ್ತೀರಾ? ಏತಕ್ಕೆ ನೀವು ಬೇರೆ ವಿಷಯಗಳ ಬಗ್ಗೆ ಮಾತಾಡೋದಿಲ್ಲ ಎಂದು ಕೇಳಿದಾಗ ಸಂತ ಯೌವಾನರು ಮರು ಉತ್ತರವನ್ನು ನೀಡುತ್ತಾರೆ. ಏಕೆಂದರೆ ಇದೇ ಪ್ರಮುಖ ಆಜ್ಞೆ. ಈ ಆಜ್ಞೆಯನ್ನು ಪಾಲಿಸಿದರೆ ಸಾಕು, ಎಲ್ಲ ಆಜ್ಞೆಗಳು ಇದರಲ್ಲಿ ಅಡಗಿವೆ ಎಂದು ನುಡಿಯುತ್ತಾರಂತೆ. ಅವರು ಹೇಳಿದ ಮಾತು, ಬಿಕಾಸ್ ಇಟ್ ಈಸ್ ದ ಕಮ್ಯಾಂಡ್ಮೆಂಟ್ ಆಫ್ ದ ಲಾರ್ಡ್ ಆ್ಯಂಡ್ ಇಫ್ ದಿಸ್ ಅಲೋನ್ ಇಸ್ ಒಬೇಡ್ ಇಟ್ ಈಸ್ ಎನಫ್. ಈ ಒಂದು ಆಜ್ಞೆಯನ್ನು ಪಾಲಿಸಿದರೆ ಸಾಕು, ಬೇರೆ ಎಲ್ಲವೂ ಇದರಲ್ಲಿ ಅಡಗಿದೆ ಎಂದು ತಿಳಿಸ್ತಾರೆ. ಹಾಗಾಗಿ ಯೌವಾನನ ಮೊದಲ ಪತ್ರ ಅಧ್ಯಾಯ 4 ನಾವು ಒಮ್ಮೆ ಓದಿದರೆ ಪ್ರೀತಿಯ ಮಹತ್ವವನ್ನು ಅವರು ಅದರಲ್ಲಿ ತಿಳಿಸ್ತಾರೆ. ಪ್ರಿಯರೇ, ಅವರು ಬರೀತಾರೆ, ಪ್ರೀತಿ ದೇವರಿಂದ ಉಗಮವಾದದ್ದು. ಪ್ರೀತಿಸುವವರು ದೇವರ ಮಕ್ಕಳು, ದೇವರನ್ನ ಬಲ್ಲವರು. ಪ್ರೀತಿಸದವರು ದೇವರನ್ನ ಬಲ್ಲವರಲ್ಲ. ಕಾರಣ ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿ ಆಗಿರುವುದರಿಂದ ನಿಮ್ಮನ್ನ ಪ್ರೀತಿಸುತ್ತಾರೆ. ಹಾಗಾಗಿ ನೀವು ಪರರನ್ನ ಪ್ರೀತಿಸಿರಿ ಎಂದು ಇಂದಿನ 2ನೇ ವಾಚನ ನಮಗೆ ತಿಳಿಸುತ್ತೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಸಂತ ಯೌವಾನರು ಬರೆದ ಶುಭ ಸಂದೇಶ ಅಧ್ಯಾಯ 15 ಆರಿಸಲಾಗಿದೆ. ನಾವು ಯೌವಾನನ ಶುಭ ಸಂದೇಶ ಅಧ್ಯಾಯ 14 ಮತ್ತು 14-17 ತನಕ ಈ ಶುಭ ಸಂದೇಶಗಳನ್ನು ಫೇರ್ವೆಲ್ ಡಿಸ್ಕೋರ್ಸ್, ಬೀಳ್ಕೊಡುಗೆಯ ಅಧ್ಯಾಯಗಳು ಎಂದು ಕರೀತೇವೆ. ಕಾರಣ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನ ಅಗಲಿ ಹೋಗುವುದರ ಮುನ್ನ ತಮ್ಮ ಶಿಷ್ಯರನ್ನ ಕೂರಿಸಿಕೊಂಡು ಅವರಿಗೆ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ. ಅವರಿಗೆ ಧೈರ್ಯವನ್ನು ತುಂಬುತ್ತಾರೆ. ಹಾಗಾಗಿ ಅಧ್ಯಾಯ 15 ನಾವು ಪ್ರೀತಿಯ ಬಗ್ಗೆ ಈ ಅಧ್ಯಾಯದಲ್ಲಿ ಆಲಿಸುತ್ತೇವೆ. ಅಧ್ಯಾಯ 15 ಹೃದಯದಿಂದ ಹೃದಯಕ್ಕೆ ಆಡುವ ಮಾತುಗಳು ಎಂದು ಅನೇಕರು ಬರೀತಾರೆ. ಇಟ್ ಈಸ್ ದ ಹಾರ್ಟ್ ಟು ಹಾರ್ಟ್ ವರ್ಡ್ಸ್ ಎಂದು ಬೈಬಲ್ ವಿದ್ವಾಂಸಕರು ಬರೀತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ನುಡಿದದ್ದು, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ. ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ, ನನ್ನ ಆಜ್ಞೆಗಳನ್ನು ಪಾಲಿಸಿರಿ ಎಂದು. ಪ್ರಿಯರೇ, ಪ್ರೀತಿ ಒಂದು ನಿರಂತರ ಹರಿವು. ಪ್ರೀತಿ ಹುಟ್ಟುವುದು ದೇವರಿಂದ. ಹಾಗೆಯೇ ಪ್ರೀತಿಸುವವರೆಲ್ಲರೂ ದೇವರಿಂದ ಹುಟ್ಟಿದವರು, ದೇವರನ್ನ ಬಲ್ಲವರು. ಪ್ರೀತಿ ಇಟ್ಟುಕೊಳ್ಳುವ ವಸ್ತುವಲ್ಲ, ಕೊಟ್ಟಾಗ ಮಾತ್ರ ಪ್ರೀತಿಗೆ ಬೆಲೆ. ಕ್ರಿಸ್ತ ತಮ್ಮ ಪ್ರೀತಿ ಏನು ಎಂಬುದನ್ನು ಶಿಲುಬೆಯ ಮೇಲೆ ತೋರ್ಪಡಿಸಿದರು. ಹೇಗೆ ತಂದೆ ದೇವರು ತಮ್ಮ ಪ್ರೀತಿಯನ್ನು ಈ ಜಗತ್ತಿಗೆ ತಮ್ಮ ಏಕಮಾತ್ರ ಪುತ್ರರನ್ನು ನೀಡುವುದರ ಮೂಲಕ ತೋರ್ಪಡಿಸಿದರು, ಅದೇ ರೀತಿ ಕ್ರಿಸ್ತ ತಮ್ಮ ಪ್ರೀತಿಯನ್ನು ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ನಮಗೆ ತೋರ್ಪಡಿಸಿದರು. ಹಾಗಾಗಿ ಪರಮ ತ್ರಿತ್ವದ ರೂಪ ಇದೇ ಪ್ರೀತಿ. ತಂದೆ ಪ್ರೀತಿಸುವವರು, ಪುತ್ರ ಪ್ರೀತಿಯ ಪರಿಣಾಮ, ಪವಿತ್ರಾತ್ಮ ಇಬ್ಬರ ನಡುವಿನ ಪ್ರೀತಿಯ ಹರಿವು. ಹಾಗಾಗಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಆ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ. ಸಾಮಾನ್ಯ ಬೆಸ್ತರಾಗಿದ್ದವರನ್ನು ಪ್ರೇಷಿತರನ್ನಾಗಿ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಅವರನ್ನು ಪ್ರೀತಿಸುತ್ತಾರೆ. ಅವರಿಗೆ ತರಬೇತಿ ನೀಡುವುದರ ಮೂಲಕ ಅವರಿಗೆ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ. ಅವರು ತಪ್ಪು ಮಾಡಿದಾಗ ಅವರನ್ನು ಕ್ಷಮಿಸುವುದರ ಮೂಲಕ ಅವರಿಗೆ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ. ಫರಿಸಾಯರು ಅವರನ್ನು ದೂಷಿಸಿದಾಗ ಯೇಸು ಸ್ವಾಮಿ ಅವರ ಪರವಾಗಿ ನಿಂತು ಅವರನ್ನು ಸಮರ್ಥಿಸಿಕೊಳ್ಳುವುದರ ಮೂಲಕ ಅವರನ್ನು ಪ್ರೀತಿಸುತ್ತಾರೆ ಮತ್ತು ಅವರ ಪಾದ ತೊಳೆಯುವುದರ ಮೂಲಕ ಪ್ರೀತಿ ಮತ್ತು ಸೇವೆ ಏನು ಎಂಬುದನ್ನು ತೋರ್ಪಡಿಸುತ್ತಾರೆ. ಹಾಗಾಗಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ನುಡಿತಾ ಇರುವುದು, ನೀವು ನನ್ನ ಪ್ರೀತಿಯನ್ನು ಅನುಭವಿಸಿದ್ದೀರಿ,
ಹಾಗಾಗಿ ನೀವು ಕೂಡ ಪರರನ್ನು ಪ್ರೀತಿಸಿರಿ ಎಂದು. ಪ್ರಿಯರೇ, ಬೈಬಲ್ನಲ್ಲಿ ಪ್ರೀತಿಗೆ ಅನೇಕ ಪದಗಳನ್ನು ಬಳಸಲಾಗಿದೆ. ಉದಾಹರಣೆಗೆ ಗ್ರೀಕ್ ಭಾಷೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಬರೆದದ್ದು, ಹಾಗಾಗಿ ಈ ಗ್ರೀಕ್ ಭಾಷೆಯಲ್ಲಿ ಪ್ರೀತಿಗೆ ಅನೇಕ ಪದಗಳು ಇವೆ. ಫಿಲಿಯಾ, ಎರೋಸ್, ಅಗಾಪೆ, ಸ್ಟ್ರೋಜ್ ಮತ್ತು ಕ್ಸೇನಿಯ. ಆದರೆ ಕ್ರಿಸ್ತ ಇಲ್ಲಿ ಮಾತಾಡ್ತಿರುವುದು ಅಗಾಪೆ, ಈ ಪ್ರೀತಿಯ ಬಗ್ಗೆ. ಹೊಸ ಒಡಂಬಡಿಕೆಯಲ್ಲಿ ಇದಕ್ಕೆ ಉದಾರ, ನಿಸ್ವಾರ್ಥ, ಪರೋಪಕಾರ, ತನ್ನ ಪ್ರಾಣವನ್ನೇ ಮುಡಿಪಾಗಿಡುವ ಪ್ರೀತಿ ಎಂದು ಅರ್ಥ ಇದೆ. ಇಲ್ಲಿ ಕ್ರಿಸ್ತ ಪರರನ್ನು ಪ್ರೀತಿಸಿರಿ ಎಂದರೆ ಲವ್ ಆಸ್ ಐ ಹ್ಯಾವ್ ಲವ್ಡ್ ಯು ಅಂದರೆ ಇಟ್ ಈಸ್ ಎ ಸೆಲ್ಫ್ಲೆಸ್ ಲವ್, ಇಟ್ ಈಸ್ ಎ ಸ್ಯಾಕ್ರಿಫಿಷಿಯಲ್ ಲವ್, ಇಟ್ ಈಸ್ ಎ ಫರ್ಗಿವಿಂಗ್ ಲವ್ ಆ್ಯಂಡ್ ಇಟ್ ಈಸ್ ಎ ಸರ್ವಿಂಗ್ ಲವ್. ಕ್ರಿಸ್ತ ಇಲ್ಲಿ ನಾನು ಪ್ರೀತಿಸಿದಂತೆ ಪರರನ್ನು ಪ್ರೀತಿಸಿದರೆಂದರೆ ಅಲ್ಲಿ ಸ್ವಾರ್ಥ ನೆಲೆಸಿರಬಾರದು, ಅಲ್ಲಿ ನಿಸ್ವಾರ್ಥತೆ ಇರಬೇಕು, ಅಲ್ಲಿ ತ್ಯಾಗ ಇರಬೇಕು, ಅಲ್ಲಿ ಕ್ಷಮೆ ಇರಬೇಕು ಮತ್ತು ಅಲ್ಲಿ ಸೇವೆ ಇರಬೇಕು. ಆಗ ಮಾತ್ರ ಅದು ಕ್ರಿಸ್ತನ ಪ್ರೀತಿಯಾಗುತ್ತೆ ಪ್ರಿಯರೇ. ಹಾಗಾಗಿ ಇಂದು ಕ್ರಿಸ್ತ ನಮಗೆ ನೀಡುವ ಸಂದೇಶ ಪ್ರಿಯರೇ, ಇಂದು ಮನುಷ್ಯ ಹೇಗೆ ಬೇಕಾದರೂ ಬದುಕಬಹುದು, ಆದರೆ ತೃಪ್ತಿಯಿಂದ ಪರಿಪೂರ್ಣವಾಗಿ ಬದುಕಲು ಪ್ರೀತಿಯ ವಾತಾವರಣ ಬೇಕು. ಅದು ತಾನು ಕೊಡುವ ಪ್ರೀತಿಯಾಗಬಹುದು ಅಥವಾ ಇತರರಿಂದ ಪಡೆದುಕೊಳ್ಳುವ ಪ್ರೀತಿಯೂ ಆಗಬಹುದು. ಇಂದು ನಮ್ಮ ಮನೆಗಳಲ್ಲಿ ಸುಖ ಶಾಂತಿ ನೆಲೆಸಬೇಕಾದ್ರೆ ಅಲ್ಲಿ ಪ್ರೀತಿ ಇರಬೇಕು. ನಾವು ಇಂದು ದೊಡ್ಡ ಬಂಗಲೆಯಲ್ಲಿ ಬದುಕಬಹುದು, ಆದರೆ ಅಲ್ಲಿ ನೆಮ್ಮದಿ, ತೃಪ್ತಿ ಬೇಕು ಅಂದರೆ ಪ್ರೀತಿ ನೆಲೆಸಿರಬೇಕು. ಹಾಗಾಗಿ ಯಾರು ನಮ್ಮನ್ನ ಈ ಬದುಕಿನಲ್ಲಿ ನೆಲೆಸಿಕೊಳ್ಳುವುದು, ನಾವು ಬದುಕಲ್ಲಿ ಗಳಿಸಿದ್ದು ಯಾವುದು ನಮ್ಮನ್ನು ಸ್ಮರಿಸಿಕೊಳ್ಳುವುದಿಲ್ಲ. ನಾವು ಗಳಿಸಿದ ಹಣ, ಐಶ್ವರ್ಯ, ಆಸ್ತಿ ನಮ್ಮನ್ನು ನೆನೆಸಿಕೊಳ್ಳುವುದಿಲ್ಲ. ನಮ್ಮನ್ನು ನೆನೆಸಿಕೊಳ್ಳುವುದು ನಾವು ಪ್ರೀತಿಸಿದ ವ್ಯಕ್ತಿಗಳು ಮತ್ತು ನಮ್ಮನ್ನು ಪ್ರೀತಿಸುವ ವ್ಯಕ್ತಿಗಳು ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ನಮ್ಮ ಜನ ಇಂದು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂದರೆ, ನಮ್ಮ ಕಷ್ಟಕ್ಕೆ ಅವರು ಮುಂದೆ ಬರುತ್ತಾರೆ ಅಂದರೆ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂದು ಅರ್ಥ. ಹಾಗಾಗಿ ಇಂದು ನಾವು ಕೂಡ ಪರರಿಗೆ ಪ್ರೀತಿಯನ್ನು ಕೊಡಬೇಕಾಗಿದೆ. ಆ ಪ್ರೀತಿಯಲ್ಲಿ ತ್ಯಾಗ ಇರಬೇಕು, ಆ ಪ್ರೀತಿಯಲ್ಲಿ ನಿಸ್ವಾರ್ಥತೆ ಇರಬೇಕು ಎಂದು ಕ್ರಿಸ್ತ ಇಂದು ನಮ್ಮಿಂದ ಬಯಸುತ್ತಾರೆ ಪ್ರಿಯರೇ. ಹಾಗಾಗಿ ಇಂದು ನಮ್ಮ ಬದುಕನ್ನು ಅವಲೋಕನ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಇಂದು ಪರರನ್ನು ಪ್ರೀತಿಸುವುದು ಎಂದರೆ ಅವರಿಗೆ ಒಳ್ಳೆಯದನ್ನು ಮಾಡುವುದು, ಅವರ ಬಗ್ಗೆ ಒಳ್ಳೆಯದನ್ನು ಮಾತಾಡುವುದು. ಇದು ಬಹಳ ಮುಖ್ಯ. ಪ್ರಸ್ತುತ ಜಗತ್ತು ಕೋವಿಡ್-19 ತತ್ತರಿಸಿದೆ. ನಮ್ಮ ಬದುಕು ಕ್ಷಣ ಮಾತ್ರ ಎಂದು ಅನೇಕರಿಗೆ ಗೋಚರವಾಗ್ತಾ ಇದೆ. ಪ್ರಿಯರೇ, ಬದುಕು ಈ ರೀತಿ ಇರಬೇಕಾದರೆ ಇಲ್ಲಿ ದ್ವೇಷ, ಅನ್ಯಾಯ, ಅಕ್ರಮದಿಂದ ಜೀವಿಸಲು ಬಹಳ ಕಾಲ ಉಳಿದಿಲ್ಲ. ನಾವು ಪ್ರೀತಿಯಿಂದ, ತ್ಯಾಗದಿಂದ, ಸ್ನೇಹದಿಂದ ಬದುಕಬೇಕು ಎಂದು ಈ ಪ್ರಸ್ತುತ ಸ್ಥಿತಿಗತಿ ನಮಗೆ ತಿಳಿಸುತ್ತಾಗಿದೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.